ಧನುಸ್ಸು ರಾಶಿ, ನಿಮ್ಮ ವಿರೋಧಿಗಳೂ ಸಹಿತ ನಿಮ್ಮ ಕೆಲಸ ಕಾರ್ಯದ ವೈಖರಿಯನ್ನು ನೋಡಿ ನಿಮ್ಮನ್ನು ಹೊಗಳುವ ಹಾಗಾಗತ್ತೆ. ಅದೃಷ್ಟ ಚೆನ್ನಾಗಿದೆ, ಬದಲಾಗ್ತಾ ಇದೆ, ಧನಾತ್ಮಕವಾಗಿದೆ ಅಂತಾದಾಗ ಈ ರೀತಿಯ ಅಚ್ಚರಿಯ ಕೆಲವು ಘಟನೆಗಳು ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು ಸಹಜವಾಗಿರುತ್ತೆ. ಮನೆ ಮತ್ತು ಸಮಾಜದಲ್ಲಿ ನಿಮಗೆ ಗೌರವ ಇದೆ, ಉಳಿಸ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಯಾವ ರೀತಿ ನೀವು ನಡ್ಕೊಳ್ತೀರಿ, ಯಾವ ರೀತಿ ನೀವು ಬಾಯಲ್ಲಿ ಆಡ್ತೀರಿ, ಅದರ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ ಎನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಅಶುಭ ವಾರ್ತೆ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತೆ. ಸೇವಾ ಮನೋಭಾವನೆಯಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಯಾವ ನಿರೀಕ್ಷೆಯೂ ಇಲ್ಲ ಅನ್ನುವಂತಹ ಭಾವನೆ ಇದ್ದಾಗ ತನ್ನಿಂದ ತಾನೇ ಎಲ್ಲವೂ ಕೂಡ ನಿಮ್ಮ ಕಡೆಗೆ ಬರುವಂಥದ್ದಾಗಬಹುದು. ಹಿರಿಯರು ಮತ್ತು ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಒಂದಷ್ಟು ನಿಮ್ಮ ಕೈಲಾದ ಸೇವೆಯನ್ನು, ಸಹಾಯವನ್ನು ಮಾಡಿ, ಪುಣ್ಯ ಸಂಚಯವನ್ನು ಮಾಡಿ ಹಿರಿಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅನ್ನುವಂಥದ್ದು. ನಿಮ್ಮ ಕೆಲಸವನ್ನು ನೋಡಿ ಎಲ್ಲರೂ ಕೂಡ ಆಕರ್ಷಿತರಾಗ್ತಾರೆ, ಆದರೆ ನಿಮಗೆ ಅದರ ಬಗ್ಗೆ ನಂಬಿಕೆ ಅನ್ನುವಂಥದ್ದು ಪೂರ್ಣವಾಗಿ ಇರುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನಿಮಗೆ ನಿರ್ದಿಷ್ಟವಾದಂತಹ ನಂಬಿಕೆ ಇರಬೇಕು ಮೊದಲು. ಆಗ ಮಾತ್ರ ನೀವು ಏನನ್ನು ಬೇಕಾದರೂ ಕೂಡ ಸಾಧಿಸಬಹುದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ ಎಂಬುವಂತಹ ಪ್ರಾರ್ಥನೆ ಬಹಳ ವಿಶೇಷವಾಗಿ ಮಾಡಿ. ಆ ಸದ್ಗುರುಗಳ ಅನುಗ್ರಹ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ಮಕರ ರಾಶಿ, ಈ ದಿವಸ ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ನೀವು ಏನೋ ಅಂದುಕೊಂಡಿರ್ತೀರಿ, ಆದರೆ ಅಂದುಕೊಂಡಂತಹ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆಯೋದಿಲ್ಲ. ಅದಕ್ಕೆ ಏನೇನೋ ಅಡ್ಡಿಗಳು, ಆತಂಕಗಳು, ಮಧ್ಯ ಇನ್ನೇನೋ ಸಮಸ್ಯೆಗಳು ಬರುವಂಥದ್ದಾಗತ್ತೆ. ನಿಮ್ಮನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ, ಅಭಿಮಾನದಿಂದ ಕಾಣ್ತಾರೆ. ನೀವು ಕೂಡ ಹಾಗೇ ಇರಬೇಕಾದಂಥದ್ದು. ನಿಮ್ಮ ಕುಟುಂಬದವರ ನಡವಳಿಕೆ, ಸ್ವಭಾವ ಇದೆಲ್ಲವೂ ಕೂಡ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಯಾರ ಮನೆಯವರು ಅಂತ ಕೇಳಿದಾಗ, ನಿಮ್ಮ ಹೆಸರನ್ನು ಹೇಳಿದಾಗ ಅವರನ್ನು ಹೊಗಳುವಂಥದ್ದು ಎಂಥ ಸಂಸ್ಕಾರಪ್ಪ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮನ್ನು ಎಲ್ಲರೂ ಕೂಡ ಹೊಗಳಿದಾಗ ನಿಮಗೆ ಮತ್ತೊಂದಷ್ಟು ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೂಡ ಈ ದಿವಸ ಜನ ಮೆಚ್ಚಿಕೊಳ್ತಾರೆ, ಒಪ್ಕೊಳ್ತಾರೆ. ನಿಮ್ಮಿಂದ ಈ ಕೆಲಸ ಸಾಧ್ಯ ಅನ್ನುವಂತಹ ಮಾತು ಅಲ್ಲಿ ಬರುವಂಥದ್ದಾಗುತ್ತೆ. ನಿಮ್ಮ ಕೆಲಸದಲ್ಲಿ ತುಂಬ ಪರಿಶ್ರಮ ಪಡ್ತೀರಿ, ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದು ಎಲ್ಲೂ ಕೂಡ ಸ್ವಲ್ಪವೂ ಕೂಡ ಕಡಿಮೆ ಆಗದೇ ಇರುವಂಥದ್ದಾಗುತ್ತೆ. ನಿಮ್ಮ ಚುರುಕುತನ, ಬುದ್ಧಿವಂತಿಕೆ, ಸಮಯೋಚಿತವಾದಂತಹ ಮಾತು ನಿಮ್ಮ ಪ್ರತಿಷ್ಠೆ, ಗೌರವವನ್ನು ಹೆಚ್ಚು ಮಾಡುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ನವದುರ್ಗೆಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಯಾವುದೇ ವ್ಯವಹಾರ ಇರಲಿ ಸ್ಥಿರವಾದಂತಹ ಮನಸ್ಸಿನಿಂದ ಮುಂದುವರೆದರೆ ಒಳ್ಳೆಯದು. ಮನಸ್ಸಿನಲ್ಲಿ ಏನೋ ಬದಲಾವಣೆ ಆಯಿತು, ಮನಸ್ಸಿನಲ್ಲಿ ಚಂಚಲತೆ ಹೆಚ್ಚಾಯಿತು ಅನ್ನುವಾಗ ವ್ಯವಹಾರಗಳು ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಲಾಭದ ದೃಷ್ಟಿಯಿಂದ ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಶುಭವಾಗುತ್ತೆ. ಅಂದರೆ ವ್ಯಾಪಾರಿ ಬುದ್ಧಿಯಿಂದ ಕೆಲಸವನ್ನು ಮಾಡಿದಾಗ ಅದು ನಿಮಗೆ ಫಲವನ್ನು ಕೊಡುತ್ತೆ. ದಾಕ್ಷಿಣ್ಯವನ್ನು ಮಾಡಿಕೊಂಡಾಗ ಕಳ್ಕೊಳ್ಬೇಕಾದಂಥದ್ದು ಹೆಚ್ಚಾಗಿರಬಹುದು ಅನ್ನುವಂಥದ್ದು. ಸಹೋದ್ಯೋಗಿಗಳಿಗೆ ನಿಮಗೆ ಮೋಸ ಮಾಡ್ತಕ್ಕಂತಹ ಶಕ್ತಿ ಹೆಚ್ಚಾಗಿರುತ್ತೆ. ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಿರ್ತಾರೆ, ನಿಮ್ಮ ದೌರ್ಬಲ್ಯಗಳನ್ನು ತಿಳಿದಿರ್ತಾರೆ, ನಿಮಗೆ ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಇದು ಜಾಗ್ರತೆ ವಹಿಸಬೇಕಾಗತ್ತೆ. ಯಾವುದೇ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಲ್ಲೇ ಗೊಂದಲಕ್ಕೀಡಾಗ್ತೀರಿ. ಅಂತಹ ಪರಿಸ್ಥಿತಿ ಬರುವಂಥದ್ದು ಬೇಡ. ಬೇರೆಯವರನ್ನ ವಿನಾಕಾರಣ ನಂಬುವಂಥದ್ದು ಒಳ್ಳೆಯದಲ್ಲ. ಮನೆಯವರಿಗೆಲ್ಲ ನಿಮ್ಮ ಏನೋ ಒಂದು ವಿಚಾರ ಅಥವಾ ನಿಮಗೆ ಆಗ್ತಿರ್ತಕ್ಕಂತಹ ಕಷ್ಟ, ನೀವು ಒದ್ದಾಡ್ತಾ ಇರತಕ್ಕಂತಹ ರೀತಿ, ಇದಕ್ಕೆ ಸಂಕಟವನ್ನು ಪಡ್ತಕ್ಕಂತಹದ್ದಾಗತ್ತೆ ಮನೆಯವರೆಲ್ಲ. ಅದನ್ನು ಅವರಿಗೆ ಸಮಾಧಾನ ಮಾಡುವಂತಹ ರೀತಿಯಲ್ಲಿ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಹಣ ಹೂಡಿಕೆಯನ್ನು ಮಾಡಿದರೆ ಈ ದಿವಸ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಇದೆ. ಮಾನಸಿಕವಾಗಿ ತುಂಬ ಆಯಾಸವಾಗ್ತಕ್ಕಂತಹ ಸಂದರ್ಭ, ತುಂಬ ಬೇಡದೇ ಇರತಕ್ಕಂತಹ ಎಲ್ಲ ಯೋಚನೆಗಳು ಕೂಡ ನಿಮ್ಮನ್ನು ಆವರಿಸ್ತಕ್ಕಂಥದ್ದು. ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಿ. ಶ್ರೀರಾಮದೂತ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಆ ಧೈರ್ಯ ನಿಮಗೆ ಪ್ರಾಪ್ತವಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ,
ಪದವೀಧರರಿಗೆ, ವಿದ್ಯಾವಂತರಿಗೆ ಉತ್ತಮವಾದಂತಹ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕುವಂತಹ ಸಂದರ್ಭ ಹೆಚ್ಚಾಗಿದೆ. ಹಳೆಯ ಕೆಲವು ನೆನಪುಗಳು ನಿಮಗೆ ಕಾಡಬಹುದು. ಒಂದಷ್ಟು ಸಂತೋಷ, ಮತ್ತೊಂದಷ್ಟು ಬೇಸರ ಮಿಶ್ರಿತವಾದಂತಹ ಫಲವನ್ನು ಕೊಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ಓದಬೇಕು ಅಂತಕ್ಕಂಥ ವಿಚಾರಕ್ಕೆ ತುಂಬ ಪರಿಶ್ರಮವನ್ನು ಹಾಕಬೇಕಾಗತ್ತೆ. ಸಮಾಜದ ಹಿತದೃಷ್ಟಿಯಿಂದ ಮುಂದಾಲೋಚನೆಗಳು ಮತ್ತು ಅಧ್ಯಯನ ಇವೆಲ್ಲವೂ ಕೂಡ ಬಹಳ ಅಗತ್ಯ ಅಂತ ಹೇಳಿ ಅನಿಸುವಂಥದ್ದು. ಗಂಭೀರವಾದಂತಹ ಚಿಂತನೆಗಳನ್ನು ವಿದ್ಯಾರ್ಥಿಗಳು ನಡೆಸಬೇಕಾಗತ್ತೆ. ಅದು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂತಹ ಮಾರ್ಗ ಆಗಿರುವಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಕೆಲವು ಕೆಲಸಗಳು ಶುಭವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಸೂಚ್ಯವಾಗಿ ಕಾಣುತ್ತೆ. ಪ್ರತಿಫಲ ನಿರೀಕ್ಷೆಯಲ್ಲಿ ಪರಿಶ್ರಮವನ್ನು ಪಟ್ಟರೆ ಉತ್ತಮ ಫಲಿತಾಂಶ ಸಿಕ್ಕತ್ತೆ. ನಾನು ಕಷ್ಟಪಡ್ತೀನಿ, ನನಗೆ ಒಳ್ಳೆಯದಾಗಲೇಬೇಕು ಅನ್ನುವಂತಹ ಒಂದು ಏನೋ ಹಠ, ಸವಾಲು ಅದು ನಿಮಗೆ ಇರಬೇಕು, ಬರಬೇಕು ಅನ್ನುವಂಥದ್ದು. ಅನಗತ್ಯವಾದಂತಹ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. ಹಣ ಇಲ್ಲದೇ ಇದ್ದಾಗ ಆಪद्धನವಾಗಿ ಇದು ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು. ಆದಾಯ ಬರುವಂತಹ ದಿವಸ ಆಗಿದ್ದರೂ ಕೂಡ ಖರ್ಚಿನ ಬಗ್ಗೆ ಯೋಚನೆ ಇರಬೇಕಾಗತ್ತೆ. ಹಸಿದವರಿಗೆ ಅನ್ನವನ್ನು ಕೊಡಿ, ಅಂದರೆ ಅಗತ್ಯ ಇರುವಂಥವರಿಗೆ ಸಹಾಯವನ್ನು ಮಾಡಿ ಅನ್ನುವಂತಹ ಅರ್ಥ. ಎಲ್ಲ ದೃಷ್ಟಿಯಿಂದ ಶುಭವಾಗಿ.